ನಂದಿಗಿರಿಧಾಮದಲ್ಲಿ ಸಚಿವ ಸಂಪುಟಕ್ಕೆ ಬಂದಿದ್ದಾರೆ. ಈ ವಾತಾವರಣ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಐತಿಹಾಸಿಕ ನಂದಿ ಬೆಟ್ಟದಲ್ಲಿ ಇಂದು ಕರ್ನಾಟಕ ರಾಜ್ಯದ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಇದೊಂದು ಐತಿಹಾಸಿಕ ಸ್ಥಳ. ನಮಗೆ ಕೇವಲ ನಮ್ಮ ಬೆಂಗಳೂರಿಗಲ್ಲ, ಇಡೀ ದೇಶದಲ್ಲೇ ನಂದಿ ಬೆಟ್ಟ ತನ್ನದೇ ಆದಂಥ ಒಂದು ವೈವಿಧ್ಯಮಯವಾದಂಥ ಒಂದು ವಾತಾವರಣವನ್ನು ಇವತ್ತು ಸಹ ಹೊಂದಿದೆ. ಹೀಗಾಗಿ ಇಲ್ಲಿ ಸಂಪುಟ ಸಭೆ ನಡೆಸೋದ್ರಿಂದ ಈ ಭಾಗದ ಜನರ ಆಶಯಗಳೇನಿದ್ದಾವೆ, ವಿಶೇಷವಾಗಿ ಕೋಲಾರ ಈ ಕಡೆ ಈ ಎಲ್ಲ ಭಾಗ ಏನು ದೊಡ್ಡಬಳ್ಳಾಪುರ ಈ ಎಲ್ಲ ಜನತೆ ಇವತ್ತು ಏನು ಆಶಯಗಳಿದ್ದಾವೆ, ಆ ಆಶಯಗಳಿಗೆ ಇವತ್ತು ಸಹ ಸ್ಪಂದನೆ ಮಾಡಲಿಕ್ಕೆ ಅನೇಕ ವಿಷಯಗಳನ್ನ ಕೂಡ ಇವತ್ತು ಸಹ ಇಲ್ಲಿ ಚರ್ಚೆಗೆ ಬರುವಂಥದ್ದಾಗ್ತದೆ. ಮತ್ತು ಒಟ್ಟಾರೆ ಇದೊಂದು ಸುಂದರ ತಾಣ. ಇದು ಏನು ಸುಂದರ ತಾಣ, ನಾವೆಲ್ಲರೂ ಹೆಮ್ಮೆ ಪಡುವಂಥ ತಾಣ ಇದು. ಹೀಗಾಗಿ ಇಲ್ಲಿ ಒಂದು ಸಭೆ ನಡೀತಾ ಇರುವಂಥದ್ದು ಭಾಳ ಎಲ್ಲರಿಗೂ ಕೂಡ ಸಂತೋಷವಂತಂದಿದೆ. ಈ ರೀತಿ ಆ ಭಾಗದಲ್ಲಿ ಸರ್ಕಾರನೇ ಇವತ್ತು ಸಹ ಅಲ್ಲಿ ಈ ಭಾಗಕ್ಕೆ ಬಂದಿದೆ. ಅದೇ ರೀತಿ ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತು ಸಹ ನಾವು ಗುಲ್ಬರ್ಗದಲ್ಲಿ ಮಾಡಿದ್ದೀವಿ, ಮತ್ತು ಲಾಸ್ಟ್ ಟೈಮ್ ನಾವು ಮಲೆ ಮಹದೇಶ್ವರದಲ್ಲಿ ಮಾಡಿದ್ದೀವಿ. ಹೀಗೆ ಸರ್ಕಾರ ಅಲ್ಲಿ ಹೋದರೆ ಇವತ್ತು ಜನರಿಗೂ ಕೂಡ ಸರ್ಕಾರ ಒಂದು ಹತ್ತಿರ ಇವತ್ತು ಸಾವಿರ ಜನರ ಹತ್ತಿರ ಬಂದಂಗೆ ಆಗ್ತದೆ ಅಂತ ಅನ್ನೋದು ಇದೊಂದು ಒಳ್ಳೆಯ ನಿರ್ಣಯನ ಇವತ್ತು ಸಹ ಸರ್ಕಾರ ತೆಗೆದುಕೊಂಡಿದೆ. ಸರ್, ವಾಲ್ಮೀಕಿ ನಿಗಮದಲ್ಲಿ ಹಣ ದುರ್ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ SIT ದಾಖಲೆಗಳನ್ನು CBIಗೆ ವಹಿಸಿ ಅಂತ ಹೈಕೋರ್ಟ್ ಆದೇಶ ಮಾಡಿದೆ ಸರ್. ನೋಡಿ, ಕಾನೂನು ತನ್ನ ಕ್ರಮ ಕೈಗೊಳ್ತದೆ. ಅದರಲ್ಲಿ ಯಾವುದೇ ರೀತಿಯ ಪಾತ್ರ ಸರ್ಕಾರದ್ದು ಅದರಲ್ಲಿ ಯಾವುದೂ ಕೂಡ ಇಲ್ಲ. ಯಾರೋ ಕೆಲವೊಬ್ಬರು ತಪ್ಪು ಎಸಗಿದ್ರೆ ತಪ್ಪು ಎಸಗಿದ ಮೇಲೆ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ. ಸುರ್ಜೇವಾಲಾ ಮೀಟಿಂಗಲ್ಲಿ ಕೆಲವು ಶಾಸಕರು ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರನ್ನ ಮಾಹಿತಿ ಇದೆ. ತಪ್ಪೇನಿದೆ? ಎಲ್ಲರಿಗೂ ಅರ್ಹತೆ ಇದೆ. ಶಾಸಕರು ಸಚಿವರಾಗಬಾರ್ದ? ನಾವು ಶಾಸಕರಾದ್ಮೇಲೆ ಸಚಿವರಾಗಿಲ್ವಾ? ಅವ್ರವ್ರಿಗೆ ಪ್ರತಿಯೊಬ್ಬರಿಗೂ ಹಕ್ಕಿದೆ ಇವತ್ತು ಸಹ ಶಾಸಕರು. ಸಚಿವ ಸಂಪುಟ ಯಾವಾಗ ವಿಸ್ತರಣೆ ಆಗ್ಬೋದು? ರಾಮನಗರ ಶಾಸಕರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಮಾತನಾಡಿದ್ದು ತಪ್ಪು, ನೀವು ಮಾತಾಡಬಾರ್ದು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಅಂತ. ತಾವೇನು ಹೇಳ್ತೀರಿ ಸರ್? ಆ ರೀತಿ ಸಚಿವ ನೋಡಿ, ಒಂದು ಹೇಳಲ್ವಾ, ಇವತ್ತು ದಿವಸ ಬಹಿರಂಗವಾದಂಥ ಹೇಳಿಕೆಯನ್ನು ಕೊಡೋದು ತಪ್ಪು ಅಂತೇಳಿ KPCC ಅಧ್ಯಕ್ಷರು ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಹೀಗಾಗಿ ನಮ್ಮಲ್ಲಿ ಹೈಕಮಾಂಡ್ ಇದೆ. ಯಾರು ಹೇಳಿಕೆ ಕೊಟ್ಟರು, MB ಪಾಟೀಲ್ ಹೇಳಿಕೆ ಕೊಟ್ಟರು, ಅದಕ್ಕೆ ಏನೂ ಬೆಲೆ ಇಲ್ಲ. ಇವತ್ತೊಂದು ದಿವಸ ಹೈಕಮಾಂಡ್ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು, ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, CWC ಇದೆ, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಇನ್ಚಾರ್ಜ್ ಇದ್ದಾರೆ. ಅವರೆಲ್ಲ ನಿರ್ಣಯವನ್ನು ಕಾಲಕ್ಕೆ ತಗೋತಾರೆ. ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ವೈಯಕ್ತಿಕ ಹೇಳಿಕೆಗಳಿಗೆ ಯಾವುದೂ ಕೂಡ ಗಂಭೀರವಾಗಿ ಪರಿಗಣಿಸುವಂಥ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು. KDB ವಿಚಾರ ಚನ್ನರಾಯಪಟ್ಟಣ ಆಯಿತು, ಈಗ ಜಂಗಮಕೋಟೆ ಬಳಿ ಕೂಡ ರೈತರು ನೋಡಿ, ಈಗ ಅದನ್ನು 4ನೇ ತಾರೀಕಿಗೆ ಮೀಟಿಂಗ್ ಕಟ್ಕೊಂಡಿದ್ದೀವಿ. 4ನೇ ತಾರೀಕಿಗೆ ಮೀಟಿಂಗ್, ಮುಖ್ಯಮಂತ್ರಿ ಅಧ್ಯಕ್ಷ ಮೀಟಿಂಗ್ ಇದೆ, ಅಲ್ಲಿ ಚರ್ಚೆ ಮಾಡ್ತೀವಿ. ಸರ್, ಈಗ ಜಾತಿ ಜನಗಣತಿ ವಿಚಾರ ಕೂಡ ಸಾಕಷ್ಟು ಚರ್ಚೆಗೆ ಆಗ್ತಾ ಇರುವಂಥದ್ದು. ಯಾಕೆ ಗೊಂದಲ? ಏನು ಗೊಂದಲ ಇದೆ? ಈಗ ಮತ್ತೊಮ್ಮೆ ಮರು ಸರ್ವೆ ಮಾಡ್ತಾ ಇದ್ದೇವಲ್ಲ. ಈಗ ಅಲ್ಲ ಸರ್, ಈಗ ಒಬ್ಬೊಬ್ರಿಗೆ ಹೋಗಿ ಜಾತಿ ಅಂತೇಳಿ ಅನ್ಸ್ಕೊಳ್ತಾರೆ ಪೋಸ್ಟರ್. ಈಗ ನೋಡಿ, ಮನೆಯಲ್ಲಿದ್ದರೆ ಅವ್ರನ್ನ ಬರ್ಕೋತೀವಿ. ಮನೆಯಲ್ಲಿದ್ದರೆ ಅವ್ರಿಗೆ ನಾವು ಬಂದಿದ್ದೀವಿ ಅಂತ ಅನ್ಬೇಕಾಗ, ಬಂದೇ ಇಲ್ಲಪ್ಪ ನಮ್ಮ ಮನೆಗೆ ಅಂತೀರಿ ನಾಳೆ ನೀವು. ಕಾಟಾಚಾರಕ್ಕೆ ಯಾಕೆ ಮಾಡ್ತಾರೆ? ನಿಮ್ಮ ಮನೇಲಿದ್ರೆ ಅವ್ರು ತೊಗೊಂಡೇ ತಗೋತಾರೆ. ಅವ್ರ ಹತ್ರ ಮಾಹಿತಿ ತೆಗೆದುಕೋತಾರೆ. ಮನೇಲಿ ಇರ್ಲಿಕ್ಕೆ ಅವ್ರಿಗೆ ನಾವು ಬಂದಿದ್ದೀವಪ್ಪ ಅನ್ನೋದು ಬೇಕಲ್ಲ. ನಾಳೆ ನೀವೇ ಹೇಳ್ತೀರಿ ಮನೆಗೆ ಬಂದೇ ಇಲ್ಲ ಅಂತೇಳಿ. ನಂದಿಗಿರಿಧಾಮದಲ್ಲಿ ಸಚಿವ ಸಂಪುಟಕ್ಕೆ ಬಂದಿದ್ದಾರೆ. ಈ ವಾತಾವರಣ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಐತಿಹಾಸಿಕ ನಂದಿ ಬೆಟ್ಟದಲ್ಲಿ ಇಂದು ಕರ್ನಾಟಕ ರಾಜ್ಯದ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಇದೊಂದು ಐತಿಹಾಸಿಕ ಸ್ಥಳ. ನಮಗೆ ಕೇವಲ ನಮ್ಮ ಬೆಂಗಳೂರಿಗಲ್ಲ, ಇಡೀ ದೇಶದಲ್ಲೇ ನಂದಿ ಬೆಟ್ಟ ತನ್ನದೇ ಆದಂಥ ಒಂದು ವೈವಿಧ್ಯಮಯವಾದಂಥ ಒಂದು ವಾತಾವರಣವನ್ನು ಇವತ್ತು ಸಹ ಹೊಂದಿದೆ. ಹೀಗಾಗಿ ಇಲ್ಲಿ ಸಂಪುಟ ಸಭೆ ನಡೆಸೋದ್ರಿಂದ ಈ ಭಾಗದ ಜನರ ಆಶಯಗಳೇನಿದ್ದಾವೆ, ವಿಶೇಷವಾಗಿ ಕೋಲಾರ ಈ ಕಡೆ ಈ ಎಲ್ಲ ಭಾಗ ಏನು ದೊಡ್ಡಬಳ್ಳಾಪುರ ಈ ಎಲ್ಲ ಜನತೆ ಇವತ್ತು ಏನು ಆಶಯಗಳಿದ್ದಾವೆ, ಆ ಆಶಯಗಳಿಗೆ ಇವತ್ತು ಸಹ ಸ್ಪಂದನೆ ಮಾಡಲಿಕ್ಕೆ ಅನೇಕ ವಿಷಯಗಳನ್ನ ಕೂಡ ಇವತ್ತು ಸಹ ಇಲ್ಲಿ ಚರ್ಚೆಗೆ ಬರುವಂಥದ್ದಾಗ್ತದೆ. ಮತ್ತು ಒಟ್ಟಾರೆ ಇದೊಂದು ಸುಂದರ ತಾಣ. ಇದು ಏನು ಸುಂದರ ತಾಣ, ನಾವೆಲ್ಲರೂ ಹೆಮ್ಮೆ ಪಡುವಂಥ ತಾಣ ಇದು. ಹೀಗಾಗಿ ಇಲ್ಲಿ ಒಂದು ಸಭೆ ನಡೀತಾ ಇರುವಂಥದ್ದು ಭಾಳ ಎಲ್ಲರಿಗೂ ಕೂಡ ಸಂತೋಷವಂತಂದಿದೆ. ಈ ರೀತಿ ಆ ಭಾಗದಲ್ಲಿ ಸರ್ಕಾರನೇ ಇವತ್ತು ಸಹ
ಅಲ್ಲಿ ಈ ಭಾಗಕ್ಕೆ ಬಂದಿದೆ. ಅದೇ ರೀತಿ ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತು ದಿವಸ ನಾವು ಗುಲ್ಬರ್ಗಾದಲ್ಲಿ ಮಾಡಿದ್ದೀವಿ, ಮತ್ತು ಲಾಸ್ಟ್ ಟೈಮ್ ನಾವು ಮಲೆ ಮಹದೇಶ್ವರದಲ್ಲಿ ಮಾಡಿದ್ದೀವಿ. ಹೀಗೆ ಸರ್ಕಾರ ಅಲ್ಲಿ ಹೋದರೆ ಇವತ್ತು ಜನರಿಗೂ ಕೂಡ ಸರ್ಕಾರ ಒಂದು ಹತ್ತಿರ ಇವತ್ತು ದಿವಸ ಅವ್ರ ಜನರ ಹತ್ತಿರ ಬಂದಂಗೆ ಆಗ್ತದೆ ಅಂತ ಅನ್ನೋದು ಇದು ಒಂದು ಒಳ್ಳೆಯ ನಿರ್ಣಯನ ಇವತ್ತು ದಿವಸ ಸರ್ಕಾರ ತೆಗೆದುಕೊಂಡಿದೆ. ಸರ್, ವಾಲ್ಮೀಕಿ ನಿಗಮದಲ್ಲಿ ಹಣ ದುರ್ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ SIT ದಾಖಲೆಗಳನ್ನು CBIಗೆ ವಹಿಸಿ ಅಂತ ಹೈಕೋರ್ಟ್ ಆದೇಶ ಮಾಡಿದೆ ಸರ್, ಏನು ಹೇಳ್ತೀವಿ? ನೋಡಿ, ಕಾನೂನು ತನ್ನ ಕ್ರಮ ಕೈಗೊಳ್ತದೆ. ಅದರಲ್ಲಿ ಯಾವುದೇ ರೀತಿಯ ಪಾತ್ರ ಸರ್ಕಾರದ್ದು ಅದರಲ್ಲಿ ಯಾವುದೂ ಕೂಡ ಇಲ್ಲ. ಯಾರೋ ಕೆಲವೊಬ್ರು ತಪ್ಪು ಎಸಗಿದ್ರೆ ತಪ್ಪು ಎಸಗಿದ ಮೇಲೆ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ. ಸರ್, ಸುರ್ಜೇವಾಲಾ ಮೀಟಿಂಗಲ್ಲಿ ಕೆಲವು ಶಾಸಕರು ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದರನ್ನ ಮಾಹಿತಿ ಇದೆ. ತಪ್ಪೇನಿದೆ? ಎಲ್ಲರಿಗೂ ಅರ್ಹತೆ ಇದೆ. ಶಾಸಕರು ಸಚಿವರಾಗಬಾರ್ದ? ನಾವು ಶಾಸಕರಾದ್ಮೇಲೆ ಸಚಿವರಾಗಿಲ್ವಾ? ಅವ್ರವ್ರಿಗೆ ಪ್ರತಿಯೊಬ್ಬರಿಗೂ ಹಕ್ಕಿದೆ ಇವತ್ತು ದಿವಸ ಶಾಸಕರು. ಸಚಿವ ಸಂಪುಟ ಯಾವಾಗ ವಿಸ್ತರಣೆ ಆಗ್ಬೋದು ಸರ್? ರಾಮನಗರ ಶಾಸಕರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಹಾಂ, ಪವರ್ ಶೇರಿಂಗ್ ಬಗ್ಗೆ ಮಾತನಾಡಿದ್ದು ತಪ್ಪು, ನೀವು ಮಾತಾಡಬಾರ್ದು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಅಂತ. ತಾವೇನು ಹೇಳ್ತೀರಿ ಸರ್? ಆ ರೀತಿ ಸಚಿವರು ನೋಡಿ, ಒಂದು ಹೇಳಲ್ವಾ, ಇವತ್ತು ದಿವಸ ಬಹಿರಂಗವಾದಂಥ ಹೇಳಿಕೆಯನ್ನು ಕೊಡೋದು ತಪ್ಪು ಅಂತೇಳಿ KPCC ಅಧ್ಯಕ್ಷರು ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಹೀಗಾಗಿ ನಮ್ಮಲ್ಲಿ ಹೈಕಮಾಂಡ್ ಇದೆ. ಯಾರು ಹೇಳಿಕೆ ಕೊಟ್ಟರು, MB ಪಾಟೀಲ್ ಹೇಳಿಕೆ ಕೊಟ್ಟರು, ಅದಕ್ಕೆ ಏನೂ ಬೆಲೆ ಇಲ್ಲ. ಇವತ್ತೊಂದು ದಿವಸ ಹೈಕಮಾಂಡ್ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು, ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, CWC ಇದೆ, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಇನ್ಚಾರ್ಜ್ ಇದ್ದಾರೆ. ಅವರೆಲ್ಲ ನಿರ್ಣಯವನ್ನು ಕಾಲಕ್ಕೆ ತಗೋತಾರೆ. ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ವೈಯಕ್ತಿಕ ಹೇಳಿಕೆಗಳಿಗೆ ಯಾವುದೂ ಕೂಡ ಗಂಭೀರವಾಗಿ ಪರಿಗಣಿಸುವಂಥ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು. KDB ವಿಚಾರ ಚನ್ನರಾಯಪಟ್ಟಣ ಆಯಿತು, ಈಗ ಜಂಗಮಕೋಟೆ ಬಳಿ ಕೂಡ ರೈತರು ನೋಡಿ, ಈಗ ಅದನ್ನು 4ನೇ ತಾರೀಕಿಗೆ ಮೀಟಿಂಗ್ ಕಟ್ಕೊಂಡಿದ್ದೀವಿ. 4ನೇ ತಾರೀಕಿಗೆ ಮೀಟಿಂಗ್, ಮುಖ್ಯಮಂತ್ರಿಗಳ ಅಧ್ಯಕ್ಷ ಮೀಟಿಂಗ್ ಇದೆ, ಅಲ್ಲಿ ಚರ್ಚೆ ಮಾಡ್ತೀವಿ. ಸರ್, ಈಗ ಜಾತಿ ಜನಗಣತಿ ವಿಚಾರ ಕೂಡ ಸಾಕಷ್ಟು ಚರ್ಚೆಗೆ ಆಗ್ತಾ ಇರುವಂಥದ್ದು. ಯಾಕೆ ಗೊಂದಲ ಸರ್? ಏನು ಗೊಂದಲ ಇದೆ? ಈಗ ಮತ್ತೊಮ್ಮೆ ಮರು ಸರ್ವೆ ಮಾಡ್ತಾ ಇದ್ದೀವಲ್ಲ. ಈಗ ಅಲ್ಲ ಸರ್, ಈಗ ಒಬ್ಬೊಬ್ರಿಗೆ ಹೋಗಿ ಇಂಥ ಜಾತಿ ಅಂತೇಳಿ ಅನ್ಸ್ಬಿಡ್ತಾರೆ ಪೋಸ್ಟರ್ ಹೋಗ್ಬಿಟ್ಟಿನಿ. ಈಗ ನೋಡಿ, ಮನೆಯಲ್ಲಿ ಇದ್ದರೆ ಅವ್ರನ್ನ ಬರ್ಕೋತೀವಿ. ಮನೆಯಲ್ಲಿ ಇದ್ರಿದ್ರೆ ಅವ್ರಿಗೆ ನಾವು ಬಂದಿದ್ದೀವಿ ಅಂತ ಅನ್ಬೇಕಾಗ, ಬಂದೇ ಇಲ್ಲಪ್ಪ ನಮ್ಮ ಮನೆಗೆ ಅಂತೀರಿ ನಾಳೆ ನೀವು. ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರೆ. ಕಾಟಾಚಾರಕ್ಕೆ ಯಾಕೆ ಮಾಡ್ತಾರೆ? ನಿಮ್ಮ ಮನೇಲಿ ಇದ್ರೆ ಅವ್ರು ತೊಗೊಂಡೇ ತಗೋತಾರೆ. ಅವ್ರ ಹತ್ರ ಮಾಹಿತಿ ತೆಗೆದುಕೋತಾರೆ. ಮನೇಲಿ ಇರ್ಲಿಕ್ಕೆ ಅವ್ರಿಗೆ ನಾವು ಬಂದಿದ್ದೀವಪ್ಪ ಅನ್ನೋದು ಬೇಕಲ್ಲ. ನಾಳೆ ನೀವೇ ಹೇಳ್ತೀರಿ ಮನೆಗೆ ಬಂದೇ ಇಲ್ಲ ಅಂತೇಳಿ. ಈಗ ನಂದಿಗಿರಿಧಾಮದಲ್ಲಿ ಸಚಿವ ಸಂಪುಟಕ್ಕೆ ಬಂದಿದ್ದಾರೆ. ಈ ವಾತಾವರಣ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಐತಿಹಾಸಿಕ ನಂದಿ ಬೆಟ್ಟದಲ್ಲಿ ಇಂದು ಕರ್ನಾಟಕ ರಾಜ್ಯದ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಇದೊಂದು ಐತಿಹಾಸಿಕ ಸ್ಥಳ. ನಮಗೆ ಕೇವಲ ನಮ್ಮ ಬೆಂಗಳೂರಿಗಲ್ಲ, ಇಡೀ ದೇಶದಲ್ಲೇ ನಂದಿ ಬೆಟ್ಟ ತನ್ನದೇ ಆದಂಥ ಒಂದು ವೈವಿಧ್ಯಮಯವಾದಂಥ ಒಂದು ವಾತಾವರಣವನ್ನು ಇವತ್ತು ದಿವಸ ಹೊಂದಿದೆ. ಹೀಗಾಗಿ ಇಲ್ಲಿ ಸಂಪುಟ ಸಭೆ ನಡೆಸೋದ್ರಿಂದ ಈ ಭಾಗದ ಜನರ ಆಶಯಗಳೇನಿದ್ದಾವೆ, ವಿಶೇಷವಾಗಿ ಕೋಲಾರ, ಈ ಕಡೆ ಈ ಎಲ್ಲ ಭಾಗ, ಏನು ದೊಡ್ಡಬಳ್ಳಾಪುರ, ಈ ಎಲ್ಲ ಜನತೆ ಇವತ್ತು ದಿವಸ ಏನು ಆಶಯಗಳಿದ್ದಾವೆ, ಆ ಆಶಯಗಳಿಗೆ ಇವತ್ತು ದಿವಸ ಸ್ಪಂದನೆ ಮಾಡಲಿಕ್ಕೆ ಅನೇಕ ವಿಷಯಗಳನ್ನ ಕೂಡ ಇವತ್ತು ದಿವಸ ಇಲ್ಲಿ ಚರ್ಚೆಗೆ ಬರುವಂಥದ್ದಾಗ್ತದೆ. ಮತ್ತು ಒಟ್ಟಾರೆ ಇದೊಂದು ಸುಂದರ ತಾಣ. ಇದು ಏನು ಸುಂದರ ತಾಣ, ನಾವೆಲ್ಲರೂ ಹೆಮ್ಮೆ ಪಡುವಂಥ ತಾಣ ಇದು. ಹೀಗಾಗಿ ಇಲ್ಲಿ ಒಂದು ಸಭೆ ನಡೀತಾ ಇರುವಂಥದ್ದು ಭಾಳ ಎಲ್ಲರಿಗೂ ಕೂಡ ಸಂತೋಷವಂತಂದಿದೆ. ಈ ರೀತಿ ಆ ಭಾಗದಲ್ಲಿ ಸರ್ಕಾರನೇ ಇವತ್ತು ದಿವಸ ಅಲ್ಲಿ ಈ ಭಾಗಕ್ಕೆ ಬಂದಿದೆ. ಅದೇ ರೀತಿ ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತು ದಿವಸ ನಾವು ಗುಲ್ಬರ್ಗಾದಲ್ಲಿ ಮಾಡಿದ್ದೀವಿ, ಮತ್ತು ಲಾಸ್ಟ್ ಟೈಮ್ ನಾವು ಮಲೆ ಮಹದೇಶ್ವರದಲ್ಲಿ ಮಾಡಿದ್ದೀವಿ. ಹೀಗೆ ಸರ್ಕಾರ ಅಲ್ಲಿ ಹೋದರೆ ಇವತ್ತು ಜನರಿಗೂ ಕೂಡ ಸರ್ಕಾರ ಒಂದು ಹತ್ತಿರ ಇವತ್ತು ದಿವಸ ಅವ್ರ ಜನರ ಹತ್ತಿರ ಬಂದಂಗೆ ಆಗ್ತದೆ ಅಂತ ಅನ್ನೋದು ಇದು ಒಂದು ಒಳ್ಳೆಯ ನಿರ್ಣಯನ ಇವತ್ತು ದಿವಸ ಸರ್ಕಾರ ತೆಗೆದುಕೊಂಡಿದೆ. ಸರ್, ವಾಲ್ಮೀಕಿ ನಿಗಮದಲ್ಲಿ ಹಣ ದುರ್ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ SIT ದಾಖಲೆಗಳನ್ನು CBIಗೆ ವಹಿಸಿ ಅಂತ ಹೈಕೋರ್ಟ್ ಆದೇಶ ಮಾಡಿದೆ ಸರ್, ಏನು ಹೇಳ್ತೀವಿ? ನೋಡಿ, ಕಾನೂನು ತನ್ನ ಕ್ರಮ ಕೈಗೊಳ್ತದೆ. ಅದರಲ್ಲಿ ಯಾವುದೇ ರೀತಿಯ ಪಾತ್ರ ಸರ್ಕಾರದ್ದು ಅದರಲ್ಲಿ ಯಾವುದೂ ಕೂಡ ಇಲ್ಲ. ಯಾರೋ ಕೆಲವೊಬ್ರು ತಪ್ಪು ಎಸಗಿದ್ರೆ ತಪ್ಪು ಎಸಗಿದ ಮೇಲೆ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ. ಸರ್, ಸುರ್ಜೇವಾಲಾ ಮೀಟಿಂಗಲ್ಲಿ ಕೆಲವು ಶಾಸಕರು ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದರನ್ನ ಮಾಹಿತಿ ಇದೆ. ತಪ್ಪೇನಿದೆ? ಎಲ್ಲರಿಗೂ ಅರ್ಹತೆ ಇದೆ. ಶಾಸಕರು ಸಚಿವರಾಗಬಾರ್ದ? ನಾವು ಶಾಸಕರಾದ್ಮೇಲೆ ಸಚಿವರಾಗಿಲ್ವಾ? ಅವ್ರವ್ರಿಗೆ ಪ್ರತಿಯೊಬ್ಬರಿಗೂ ಹಕ್ಕಿದೆ ಇವತ್ತು ದಿವಸ ಶಾಸಕರು. ಸಚಿವ ಸಂಪುಟ ಯಾವಾಗ ವಿಸ್ತರಣೆ ಆಗ್ಬೋದು ಸರ್? ರಾಮನಗರ ಶಾಸಕರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಮಾತನಾಡಿದ್ದು ತಪ್ಪು, ನೀವು ಮಾತಾಡಬಾರ್ದು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಅಂತ. ತಾವೇನು ಹೇಳ್ತೀರಿ ಸರ್? ಆ ರೀತಿ ಸಚಿವರು ನೋಡಿ, ಒಂದು ಹೇಳಲ್ವಾ, ಇವತ್ತು ದಿವಸ ಬಹಿರಂಗವಾದಂಥ ಹೇಳಿಕೆಯನ್ನು ಕೊಡೋದು ತಪ್ಪು ಅಂತೇಳಿ KPCC ಅಧ್ಯಕ್ಷರು ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಹೀಗಾಗಿ ನಮ್ಮಲ್ಲಿ ಹೈಕಮಾಂಡ್ ಇದೆ.
ಯಾರು ಹೇಳಿಕೆ ಕೊಟ್ಟರು, ಎಂ ಬಿ ಪಾಟೀಲ್ ಹೇಳಿಕೆ ಕೊಟ್ಟರು, ಅದಕ್ಕೆ ಏನೂ ಬೆಲೆ ಇಲ್ಲ ಇವತ್ತೊಂದು ದಿವಸ. ಹೈಕಮಾಂಡ್ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು, ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, CWC ಇದೆ, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಇನ್ಚಾರ್ಜ್ ಇದ್ದಾರೆ. ಅವರೆಲ್ಲ ನಿರ್ಣಯವನ್ನು ಕಾಲಕ್ಕೆ ತಗೋತಾರೆ. ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ವೈಯಕ್ತಿಕ ಹೇಳಿಕೆಗಳಿಗೆ ಯಾವುದೂ ಕೂಡ ಗಂಭೀರವಾಗಿ ಪರಿಗಣಿಸುವಂಥ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು. KDB ವಿಚಾರ ಚನ್ನರಾಯಪಟ್ಟಣ ಆಯಿತು, ಈಗ ಜಂಗಮಕೋಟೆ ಬಳಿ ಕೂಡ ರೈತರು ನೋಡಿ, ಈಗ ಅದನ್ನು 4ನೇ ತಾರೀಕಿಗೆ ಮೀಟಿಂಗ್ ಕಟ್ಕೊಂಡಿದ್ದೀವಿ. 4ನೇ ತಾರೀಕಿಗೆ ಮೀಟಿಂಗ್, ಮುಖ್ಯಮಂತ್ರಿ ಅಧ್ಯಕ್ಷ ಮೀಟಿಂಗ್ ಇದೆ, ಅಲ್ಲಿ ಚರ್ಚೆ ಮಾಡ್ತೀವಿ. ಸರ್, ಈಗ ಜಾತಿ ಜನಗಣತಿ ವಿಚಾರ ಕೂಡ ಸಾಕಷ್ಟು ಚರ್ಚೆಗೆ ಆಗ್ತಾ ಇರುವಂಥದ್ದು. ಯಾಕೆ ಗೊಂದಲ ಸರ್? ಏನು ಗೊಂದಲ ಇದೆ? ಈಗ ಮತ್ತೊಮ್ಮೆ ಮರು ಸರ್ವೆ ಮಾಡ್ತಾ ಇದ್ದೇವಲ್ಲ ಈಗ. ಅಲ್ಲ ಸರ್, ಈಗ ಒಬ್ಬೊಬ್ರಿಗೆ ಹೋಗಿ ಇಂಥ ಜಾತಿ ಅಂತೇಳಿ ಅನ್ಸ್ಕೊಳ್ತಾರೆ ಪೋಸ್ಟರ್ ಒಬ್ಬೊಬ್ಬರಿಗೆ. ಈಗ ನೋಡಿ, ಮನೆಯಲ್ಲಿದ್ದರೆ ಅವ್ರನ್ನ ಬರ್ಕೋತೀವಿ, ಮನೆಯಲ್ಲಿ ಇದ್ರಿದ್ರೆ ಅವರಿಗೆ ನಾವು ಬಂದಿದ್ದೀವಿ ಅಂತ ಅನ್ಬೇಕಾಗ, ಬಂದೇ ಇಲ್ಲಪ್ಪ ನಮ್ಮ ಮನೆಗೆ ಅಂತೀರಿ ನಾಳೆ ನೀವು. ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರೆ. ಕಾಟಾಚಾರಕ್ಕೆ ಯಾಕೆ ಮಾಡ್ತಾರೆ? ನಿಮ್ಮ ಮನೇಲಿ ಇದ್ರಂದ್ರೆ ಅವ್ರು ತೊಗೊಂಡೇ ತಗೋತಾರೆ, ಅವ್ರ ಹತ್ರ ಮಾಹಿತಿ ತೆಗೆದುಕೋತಾರೆ. ಮನೇಲಿ ಇರ್ಲಿಕ್ಕೆ ಅವ್ರಿಗೆ ನಾವು ಬಂದಿದ್ದೀವಪ್ಪ ಅನ್ನೋದು ಬೇಕಲ್ಲ. ನಾಳೆ ನೀವೇ ಹೇಳ್ತೀರಿ ಮನೆಗೆ ಬಂದೇ ಇಲ್ಲ ಅಂತೇಳಿ.